ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮೂಲವಾ ಸಂಸ್ಥಾನ ಮಠ ಭವನಾದಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಿತ್ತಮುತ್ಯಾನ 2024ನೇ ಕಾಲಜ್ಞಾನ 2024 ಇಸ್ವಿಯ ಕಾಲಜ್ಞಾನ. ಈ ಒಂದು ಕ್ರೋಧಿನ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ನವರು ಕೃಪಣರು ಮುಂದ ಕೀಟ ಬಾಧೆ ಜಾಸ್ತಿ ಆಗೈತಿ ಬೆಳೆಗಳಿಗೆ. ಮುಂದ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಐತಿ. ಈ ಒಂದು ಸಂವತ್ಸರದಲ್ಲಿ ಮಳೆ ಬೆಳೆಯುವ ಫಲ ಕಣ್ಣು ಬಂದವೇ ಐತಿ. ಈ ವರ್ಷ ರೋಗಿನ ಸಂವತ್ಸರದಲ್ಲಿ ಶಿಶುಗಳಿಗೆ ರೋಗ ಬಾಧೆ ಐತಿ, ಶಿಶುಗಳಿಗೆ ಆರೋಗ್ಯದ ಬಾಧೆ ಐತಿ. ಮುಂದ ಪುನಃ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಗೈತಿ. ಧಾನ್ಯಗಳು ರಸವರ್ಗಗಳು ಮಾರಾಟವಷ್ಟ, ಧಾನ್ಯಗಳು ರಸವರ್ಗಗಳು ಅವರ ಉತ್ತರಕ್ಕೆ ಬರನೂ ಐತಿ ಕೇಳುವ ಐತಿ, ಉತ್ತರಕ್ಕೆ ಬರನೂ ಐತಿ ಕೇಳುವ ಐತಿ. ಮುಂದ ಇದಾದ ನಂತರ ಈ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದೊಡ್ಡ ದೊಡ್ಡ ಮಹಾನರು ಯೋಗ ಬೆಳೆಯುವುದು, ದೊಡ್ಡ ದೊಡ್ಡ ಮಹಾನರ ಯೋಗ ಬೆಳೆಯುತ್ತೆ. ಮುಂದ ಕೆಲವೊಂದು ರಾಜಕೀಯ ಗೊಂದಲಗಳು ಇರ್ತಾವ, ಅವರವರನ್ನೇ ತಾನೇ ಎಳೆಯುವಂತ ಜನ ಹೆಚ್ಚಾಗತ್ತೆ. ಈಗ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಮಾಡಿ ಆಗತ್ತೆ, ಆಡಂಬರ ಜೀವನ ನಡೆಸುವವರಿಗೆ ಸಾಲ ಮಾಡಾಗತ್ತೆ. ಇನ್ನ ತೇಜಿ ಹವಾಮಾನ ಬೆಣ್ಣೆ, ಶೇಂಗಾ, ಕುಶುಬಿ, ಸಕ್ಕರೆ, ಕೆಲವೊಂದು ರಸವರ್ಗಗಳು ತೇಜಿ ಆಗ್ತಾವ. ಮುಂದ ಸ್ವಲ್ಪ ಧರ್ಮಗಳ ನಡುವೆ ಕಿತ್ತಾಟ ಐತಿ. ಈ ವರ್ಷ 2024 ಹೋದ ನಮ್ಮ ಸಂವತ್ಸರದಲ್ಲಿ ಧರ್ಮಗಳ ಕಿತ್ತಾಟ ಐತಿ. ಈಗ ಈ ವರ್ಷ 2024 ಹೋದ ನಮ್ಮ ಸಂವತ್ಸರದಲ್ಲಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಕತಿ, ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಆಕತಿ. ಗಡಿ ಕಾಯುವ ಯುವಕರಿಗೆ ಸ್ವಲ್ಪ ನೋವು ಉಂಟಾಕತಿ, ಗಡಿ ಕಾಯುವವರಿಗೆ ಸ್ವಲ್ಪ ನೋವು ಉಂಟಾಕತಿ. ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವಾಗತಿ, ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವಾಗತಿ. ಮುಂದ ಈ ಒಂದು ಸಂವತ್ಸರದಲ್ಲಿ ಪ್ರಧಾನ ಸಂಸ್ಥೆಯಲ್ಲಿ ಕೆಲವೊಂದು ರೋಗಗಳು ಬರ್ತಾವ, ಕಣ್ಣಿನ ಕಾಯಿಲೆ ಇರ್ಬೋದು, ಕೆಲವೊಂದು ರೋಗಗಳು ಬರ್ತಾವ. ಮುಂದ ವೈಶಾಖ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ, ಶಾಂತಿ, ಯಶಸ್ಸು ಸಿಗ್ತದೆ. ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ದೊರಕ್ತತಿ. ಮುಂದ ಭಯೋತ್ಪಾದನೆ, ನೈಸರ್ಗಿಕ ವಿಕೋಪಗಳ ಒಂದು ಹೊಸ ಸುಳಿವು ಐತಿ. ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಗ್ತತಿ. ಮುಂದ ಭಯೋತ್ಪಾದನೆ, ನೈಸರ್ಗಿಕ ವಿಕೋಪಗಳ ಹೊಸ ಸುಳಿವು ತಿಳಿಯಲ್ಲ ಅಂತ ಏನಾಗುತ್ತೆ, ಹೊಸ ಸುಳಿವು ತಿಳಿಯಿರಲ್ಲ. ಮುಂದ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತಲ್ಲ. ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತಲ್ಲ. ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಜ್ಞಾನವು ಕರ್ಮವು ತಿರುಗುವುದು. ಮುಂದ ಐದಾನೆ ಮಳೆ, ನಾಲ್ಕಾನೆ ಬೆಳೆ, ಓದು ಮನೆಯ ಹಾಲಿನ ಮುಗಿಯುವ ಕಿಚ್ಚಿನದಿಂದ ಸಂಘ ಹಾಲುಗಳಿಂದ ಮುಸುಲಿನ ತೀರ್ಮಾನದಿಂದ ವಿಧಿಗಳಿಂದ ಗಾಳಿಯಿಂದ ಧೂಳಿಯಿಂದ ಚಿಪ್ಪಾಡಿ ಮಾಡೋದ್ರಿಂದ ಅಡಿಪಂಗಿ ಮನೆ ಮಾಡಿಕೊಂಡು ದುರ್ಗಾವಳಿಯಿಂದ ಈಗ ಮೂರು